ಯುದ್ಧದ ಕಾರ್ಮೋಡದ ಮಧ್ಯೆ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಸಶಸ್ತ್ರ ಹೆಚ್ಚಿಸಿಕೊಂಡು ಸಮರಕ್ಕೆ ಸಜ್ಜಾಯಿತ ಭಾರತ ಅನ್ನುವಂತಹ ಪ್ರಶ್ನೆ. ಭಾರತೀಯ ಸೇನೆ ಸೇರಲಿವೆ 26,000 ಯುದ್ಧ ವಿಮಾನಗಳು. ನೌಕಾಪಡೆಗೆ ಇನ್ನಷ್ಟು ಬಲ ತುಂಬುವುದಕ್ಕೆ ಭಾರತ ದಿಟ್ಟ ಹೆಜ್ಜೆ ಇಟ್ಟಿದೆ. 63,000 ಕೋಟಿಗೂ ಅಧಿಕ ಮೌಲ್ಯದ ರಫೇಲ್ಗಳ ಖರೀದಿಯನ್ನ ಮಾಡಿರುವಂತೆ ಇದು ಅಧಿಕೃತವಾಗಿ ಒಪ್ಪಂದಕ್ಕೆ ಸಹಿ ಹಾಕಲಿದೆ ಭಾರತ. ಪಹಲ್ಗಾಮ್ ದುರಂತದ ಬೆನ್ನಲ್ಲೇ ಕುತೂಹಲವನ್ನ ಮೂಡಿಸಿದೆ. ನಡೆ ಶಸ್ತ್ರಾಸ್ತ್ರಗಳನ್ನ ಹೆಚ್ಚಿಸಿಕೊಂಡು ಸಮರಕ್ಕೆ ಭಾರತ ಸಜ್ಜಾಗ್ತಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ನೌಕಾ ಪಡೆಗೆ ಇನ್ನಷ್ಟು ಬಲ ತುಂಬುವುದಕ್ಕೆ ಭಾರತ ದಿಟ್ಟ ಹೆಜ್ಜೆಯನ್ನ ಇಟ್ಟಿರುವಂತದ್ದು. ಯುದ್ಧ ವಿಮಾನಗಳ ಖರೀದಿಗೆ ಫ್ರಾನ್ಸ್ನೊಂದಿಗೆ ಒಪ್ಪಂದಕ್ಕೆ ಮುಂದಾಗಿರುವಂತದ್ದು. 63,000 ಕೋಟಿಗೂ ಅಧಿಕ ಮೌಲ್ಯದ ರಫೇಲ್ಗಳನ್ನ ಖರೀದಿ ಮಾಡಲಾಗಿದೆ. ಇಂದು ಅಧಿಕೃತವಾಗಿ ಒಪ್ಪಂದಕ್ಕೆ ಸಹಿ ಹಾಕಲಿದ್ದು ಪಹಲ್ಗಾಮ್ ದುರಂತದ ಬೆನ್ನಲ್ಲೇ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಫ್ರಾನ್ಸ್ ಭಾರತ ಮಹತ್ವದ ರಫೇಲ್ ಒಪ್ಪಂದಕ್ಕೆ ಮುಂದಾಗ್ತಾ ಇದೆ. ಯುದ್ಧ ವಿಮಾನಗಳ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಭಾರತ ಮುಂದಾಗ್ತಾ ಇದ್ದು 26 ರಫೇಲ್ ಮರೀನ್ ಯುದ್ಧ ವಿಮಾನಗಳನ್ನ ಭಾರತ ಖರೀದಿ ಮಾಡ್ತಿದೆ. 63,000 ಕೋಟಿ ರೂಪಾಯಿ ಮೌಲ್ಯದ ಯುದ್ಧ ವಿಮಾನ ದುಪ್ಪಟ್ಟಾಗ್ತಾ ಇದೆ ಭಾರತದ ರಫೇಲ್ ವಿಮಾನಗಳ ಸಂಖ್ಯೆ. ಭಾರತದಲ್ಲಿ ಒಟ್ಟು ರಫೇಲ್ ವಿಮಾನಗಳ ಸಂಖ್ಯೆ 62ಕ್ಕೆ ಏರಿಕೆಯಾಗಿದೆ. ಈಗ 2016ರಲ್ಲಿ 36 ರಫೇಲ್ ವಿಮಾನ ಖರೀದಿಸಿತ್ತು ಭಾರತ. ಇದೀಗ ಮತ್ತೆ 26 ವಿಮಾನಗಳನ್ನ ಸೇರ್ಪಡೆ ಮಾಡಲಾಗಿದ್ದು ಭಾರತದ ಬಲಾಬಲ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ದಿನದಿಂದ ದಿನಕ್ಕೆ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದ್ದು ಭಾರತ ನಡೆದುಕೊಳ್ತಾ ಇರುವಂತಹ ಈ ನಡೆ ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ. ಬಲಾಬಲವನ್ನ ಮತ್ತಷ್ಟು ಹೆಚ್ಚಿಸಿಕೊಂಡು ಹೋಗ್ತಾ ಇದೆ. ಈಗ ಮತ್ತೆ 26 ಯುದ್ಧ ರಫೇಲ್ಗಳ ಖರೀದಿಯ ವಿಚಾರ, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪಾ, ಈಗಾಗಲೇ ಭಾರತವು ಕೂಡ ಏನು ಈಗಾಗಲೇ ಪಾಕಿಸ್ತಾನದ ಉಗ್ರರಿಗೆ ಒಂದಿಷ್ಟು ತಿರುಗೇಟನ್ನು ಕೊಡುವಂತಹ ಪ್ರಯತ್ನಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದೆ. ಒಂದಿಷ್ಟು ಸೈನ್ಯ ಸಂಖ್ಯಾಬಲ ಆಗಿರ್ಬೋದು, ಮತ್ತೆ ಶಸ್ತ್ರಾಸ್ತ್ರಗಳ ಸಂಬಂಧಪಟ್ಟಂತ ಸಲಕರಣೆಗಳಾಗಿರ್ಬೋದು, ಇವುಗಳ ಲೆಕ್ಕಾಚಾರಗಳನ್ನು ಕೂಡ ಹಾಕ್ತಾ ಇದೆ. ಯಾಕಂತಂದ್ರೆ ಪಾಕಿಸ್ತಾನ ಈಗಾಗಲೇ ಬೇರೆ ಬೇರೆ ದೇಶಗಳ ಸಹಾಯ ಹಸ್ತವನ್ನು ಕೂಡ ಪಡೆದುಕೊಳ್ತಾ ಇದೆ. ಈಗಾಗಲೇ ರಾಜತಾಂತ್ರಿಕವಾಗಿ ಕೆಲವೊಂದಿಷ್ಟು ನಿರ್ಧಾರಗಳನ್ನ ಭಾರತ ತೆಗೆದುಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಪಾಕಿಸ್ತಾನ ಒಂದ್ ಕಡೆ ಅವರ ಪಾಕಿಸ್ತಾನ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ಬೇರೆ ಬೇರೆ ರೀತಿಯಲ್ಲಿ ವಿವಾದಾತ್ಮಕವಾಗಿದ್ದ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಇದರ ನಡುವೆ ನಮ್ಮ ಭಾರತದ ಸೇನೆಯು ಕೂಡ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡ್ತಾ ಇದೆ. ಈಗ ಅಂದ್ರೆ ಒಂದ್ ರೀತಿಯಲ್ಲಿ ಯುದ್ಧದ ಕಾರ್ಮೋಡದ ಒಂದಿಷ್ಟು ಬೆಳವಣಿಗೆ ಕೂಡ ಅಲ್ಲಿ ಆದಂತೆ ಕಾಣ್ತಾ ಇದೆ. ಅಲ್ಲಿರ್ತಂತ ಬಾರ್ಡರ್ ನಲ್ಲಿ ಕೂಡ ಎಲ್ಲ ಅಲರ್ಟ್ ಕೂಡ ನಮ್ಮ ಭಾರತೀಯ ಸೇನೆ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಒಂದು ಶಸ್ತ್ರಾಸ್ತ್ರಗಳನ್ನು ಕೂಡ ಹೆಚ್ಚಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ತಕ್ಕಂಥದ್ದು. ನೌಕಾಪಡೆಗೆ ಇನ್ನಷ್ಟು ಬಲ ತುಂಬಲು ಈಗಾಗಲೇ ಭಾರತವು ಕೂಡ ಒಂದು ದಿಟ್ಟ ನಿರ್ಧಾರವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಭಾರತೀಯ ಸೇನೆಗೆ ಈಗಾಗಲೇ 26,000 ಯುದ್ಧ ವಿಮಾನ ಸೇರ್ಲಿವೆ ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಯುದ್ಧ ವಿಮಾನಗಳ ಖರೀದಿಗೂ ಕೂಡ ಫ್ರಾನ್ಸ್ ಒಂದಿಗೆ ನಮ್ಮ ಭಾರತ ಒಪ್ಪಂದ ಮಾಡಿಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು. 63,000 ಕೋಟಿಗೂ ಅಧಿಕ ಮೌಲ್ಯದ ರಫೇಲ್ಗಳ ಖರೀದಿ ಇಂದು ಅಧಿಕೃತವಾಗಿ ಒಪ್ಪಂದಕ್ಕೆ ಭಾರತ ಸಹಿ ಹಾಕಲಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಯಾಕಂತಂದ್ರೆ ಪಹಲ್ಗಾಮ್ ದುರಂತದಲ್ಲಿ ಈ ಒಂದು ಘಟನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಕೂಡ ಯುದ್ಧದ ಸಂಬಂಧಪಟ್ಟಂತ ವಿಚಾರಗಳು ಕೂಡ, ಹಾಗಾಗಿ ನಮ್ಮ ಭಾರತವು ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಭಾರತೀಯ ಸೇನೆಗೆ 26,000 ಯುದ್ಧ ವಿಮಾನನ ಸೇರಿಸಲಿಕ್ಕೆ ಈಗ ಫ್ರಾನ್ಸ್ ಒಂದಿಗೆ ಒಪ್ಪಂದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಮುಖಾಂತರ ಪಾಕಿಸ್ತಾನ ಬೇರೆ ಬೇರೆ ದೇಶಗಳ ಸಹಾಯ ಪಡೆದುಕೊಂಡ್ರು ಸಹಿತ ನಾವು ಕೂಡ ಅದಕ್ಕಿಂತ ಹೆಚ್ಚಿನದಾಗಿ ಒಂದು ಸೈನ್ಯ ಸಂಖ್ಯಾಬಲ ಆಗಿರ್ಬೋದು, ಸಶಸ್ತ್ರಗಳ ಪಡೆಗಳ ಒಂದಿಷ್ಟು ಹೆಚ್ಚಿಸಿಕೊಳ್ಬಹುದಾಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ಹೆಚ್ಚಿಸಿಕೊಂಡು ಭಾರತ ಕೂಡ ಸಕಲ ಸನ್ನದ್ಧವಾಗಿದೆ ಅನ್ನುವಂತಹ ರೀತಿಯಲ್ಲಿ ಮುಂದುವರಿತಾ ಇದೆ. ರೂಪಾ, ಎಸ್, ಪ್ರಮುಖವಾಗಿ ನೋಡಿ, ಒಂದು ಕಡೆ ಈಗಾಗಲೇ ಗುಪ್ತಚರ ಇಲಾಖೆ ಕೂಡ ಸುಮ್ಮನೆ ಕೂತಿಲ್ಲ. ಈಗ ಉಗ್ರರು ನುಸುಳಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಜೊತೆಗೆ ಯಾವ ರೀತಿಯಾಗಿ ಸಂಪರ್ಕ, ಎಲ್ಲಿಂದ ಎಲ್ಲಿಗೆ ಸಂಪರ್ಕ ಬೆಳೆಸಲಾಯಿತು ಅನ್ನುವಂತ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಸೊ ಒಂದು ಕಡೆ ಉಗ್ರರು ಕರಾಚಿಗೆ ಕರೆಯನ್ನ ಮಾಡಿ, ಅದು ಸ್ಯಾಟಲೈಟ್ ಫೋನ್ ಬಳಕೆಯ ಮುಖಾಂತರವಾಗಿ ಕರಾಚಿಗೆ ಕರೆ ಮಾಡಿ ತದನಂತರ ನಡೆಸಿರುವಂತಹ ದಾಳಿ ಇದು. ಸೊ ಇಲ್ಲಿ ಪಾಕ್ ಕುಮ್ಮಕ್ಕಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಪಾಕ್ಗೆ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಮಯ ಹತ್ರ ಬಂದೇ ಬಿಡ್ತಾ ಅಂತ.
ಖಂಡಿತ ರೂಪ, ಒಂದ್ ಕಡೆ ಈ ಒಂದು ಏನು ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಘಟನೆ ಏನಿದೆ, ಈ ಘಟನೆಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಎಲ್ಲಿ ಸಾಕ್ಷಿಗಳಿವೆ, ಒಂದ್ ಕಡೆ ಭಾರತ ಒಂದ್ ಕಡೆ ಸುಖ ಸುಮ್ಮನೆ ನಮ್ಮ ಮೇಲೆ ಆರೋಪಗಳನ್ನ ಮಾಡ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಕೂಡ ವರ್ತನೆ ಮಾಡ್ತಾ ಇತ್ತು. ಆದ್ರೆ ಒಂದಿಷ್ಟು ಯಾವಾಗ ನಮ್ಮ ಸೈನ್ಯದ ಒಂದಿಷ್ಟು ತಯಾರಿಗಳು ಎಲ್ಲ ನಡೆಸಿದಂತ ಸಂದರ್ಭದಲ್ಲಿ ಪಾಕಿಸ್ತಾನವು ಕೂಡ ಅಲರ್ಟ್ ಮಾಡಿರ್ತಕ್ಕಂಥ ರೀತಿ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಪಾಕಿಸ್ತಾನದ ಕುಮ್ಮಕ್ಕು ಇಲ್ಲಿ ಹೆಚ್ಚಾಗಿ ಕಂಡು ಬಂದಿರತಕ್ಕಂಥದ್ದು. ಮತ್ತೆ ಅಲ್ಲಿ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಸರ್ಕಾರದ ಮಟ್ಟದಲ್ಲಿರ್ತಕ್ಕಂಥ ನಾಯಕರ ಹೇಳಿಕೆಗಳು ಕೂಡ ಇದಕ್ಕೆ ಪುಷ್ಟಿ ಎಂಬಂತೆ ಕಾಣ್ತಾ ಇದ್ದು. ಹಾಗಾಗಿ ಭಾರತವು ಕೂಡ ಏನೆಲ್ಲ ಜಾಗತಿಕ ಮಟ್ಟದಲ್ಲಿಯೂ ಕೂಡ ಭಾರತ ಒಂದ್ ಕಡೆ ಶಾಂತಿಯುತ ರಾಷ್ಟ್ರ, ಆದ್ರೆ ಭಾರತವನ್ನ ಕೆಣಕಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡಲ್ಲ ಅನ್ನುವಂತಹ ರೀತಿಯಲ್ಲಿ ಕೂಡ ಭಾರತವು ಕೂಡ ಕೆಲವಷ್ಟು ಪುರಾವೆಗಳನ್ನ ಇಟ್ಕೊಂಡೇ ಒಂದು ಪಾಕಿಸ್ತಾನದ ವಿರುದ್ಧವಾಗಿ ಒಂದಿಷ್ಟು ರಾಜತಾಂತ್ರಿಕವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಪಾಕಿಸ್ತಾನ ಯಾವಾಗ ಬೇರೆ ಬೇರೆ ದೇಶಗಳ ಸಹಾಯಸ್ತ ಪಡೆದುಕೊಂಡು ಯುದ್ಧಕ್ಕೆ ಸಾರ್ಲಿಕ್ಕೆ ಮುಂದಾಗ್ತೋ ಅದೇ ರೀತಿಯಲ್ಲಿ ಕೂಡ ಭಾರತವು ಕೂಡ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಒಂದು ಯುದ್ಧದ ಒಂದು ಸಿದ್ಧತೆ ಆಗಿರ್ಬೋದು, ಸಶಸ್ತ್ರ ಪಡೆಗಳ ಸಿದ್ಧತೆ ಆಗಿರ್ಬೋದು, 3 ಸೇನಾ ಮುಖ್ಯಸ್ಥರ ಜೊತೆ ಕೂಡ ಈಗಾಗಲೇ ಕೇಂದ್ರ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಕೂಡ ಚರ್ಚೆ ನಡೆಸಿದ್ದಾರೆ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಕೂಡ ಅಂತಿಮವಾಗಿರ್ತಕ್ಕಂಥ ಚರ್ಚೆ ನಡೆಸಲಿದ್ದಾರೆ. ಹಾಗಾಗಿ ಒಂದ್ ಕಡೆ ಇದೀಗ ಒಂದಿಷ್ಟು ಪಾಕಿಸ್ತಾನ ಎಷ್ಟೇ ದೇಶಗಳ ಸಹಾಯಸ್ತ ಪಡೆದುಕೊಂಡ್ರು ಸಹಿತ ಭಾರತವು ಕೂಡ ಅದಕ್ಕೆ ಪ್ರತಿಯಾಗಿ ಎಲ್ಲ ಸಕಲ ಸಿದ್ಧತೆಗಳು ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಯುದ್ಧ ವಿಮಾನಗಳ ಒಪ್ಪಂದಕ್ಕೂ ಕೂಡ ಸಹಿ ಹಾಕ್ತಾ ಇದೆ. 63,000 ಕೋಟಿ ರೂಪಾಯಿ ಮೌಲ್ಯದ ಯುದ್ಧ ವಿಮಾನಗಳ ಒಪ್ಪಂದಕ್ಕೂ ಕೂಡ ಇವತ್ತು ಸಹಿ ಹಾಕುವ ಮುಖಾಂತರ 2016ರಲ್ಲಿ 36 ರಫೇಲ್ ವಿಮಾನ ಭಾರತ ಕೂಡ ಖರೀದಿಸಿತ್ತು. ಹಾಗಾಗಿ ಇದೀಗ ಈ ಒಂದು ಸಂದರ್ಭದಲ್ಲಿ ಕೂಡ ಹೆಚ್ಚಿನ ಒಂದು ಯುದ್ಧ ವಿಮಾನಗಳು ಖರೀದಿಸುವ ಮುಖಾಂತರ ಎಲ್ಲದಕ್ಕೂ ಕೂಡ ಸಿದ್ಧ ಅನ್ನುವಂತಹ ರೀತಿಯಲ್ಲಿ ಭಾರತ ಕೂಡ ಸನ್ನದ್ಧ ಆಗ್ತಾ ಇದೆ. ಓಕೆ ಬಸವರಾಜ್, ಹಾಗೆ ಹೋಲ್ಡ್ ಅಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೇನೆ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಪಹಲ್ಗಾಮ್ ದಾಳಿ ಭಾರತ ಪಾಕ್ ನಡುವೆ ಉದ್ವಿಗ್ನತೆ ಉಂಟಾಗಿದೆ. ಪ್ರಧಾನಿ ಮೋದಿ ಜೊತೆ ರಾಜನಾಥ್ ಸಿಂಗ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಒಂದು ಬಹಳ ಬಿಗ್ ಮೀಟಿಂಗ್ ಇದು. ದೆಹಲಿಯ ಪ್ರಧಾನಿ ನಿವಾಸದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ಪಾಕಿಸ್ತಾನದ ವಿರುದ್ಧ ಸೇನೆ ಯಾವ ರೀತಿ ಸಿದ್ಧವಾಗಬೇಕು ಅನ್ನುವ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂತದ್ದು. ಪಹಲ್ಗಾಮ್ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಭಾರತ ಮತ್ತೆ ಪಾಕ್ ನಡುವೆ ಉದ್ವಿಗ್ನತೆ ಉಂಟಾಗಿದೆ. ಪ್ರಧಾನಿ ಮೋದಿ ಜೊತೆ ರಾಜನಾಥ್ ಸಿಂಗ್ ಅವರು ಒಂದು ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ದೆಹಲಿಯ ಪ್ರಧಾನಿಯವರ ನಿವಾಸದಲ್ಲಿ ಪಾಕಿಸ್ತಾನದ ವಿರುದ್ಧ ಸೇನೆ ಯಾವ ರೀತಿ ಸಿದ್ಧವಾಗಿದೆ, ಯುದ್ಧವನ್ನ ಘೋಷಿಸಬಹುದಾ ಅಥವಾ ಇನ್ನು ಏನೇನ್ ಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಪ್ರಧಾನಿಯೇ ಸೇನೆಯ ಬಗ್ಗೆ ಮಾಹಿತಿಯನ್ನ ರಕ್ಷಣಾ ಸಚಿವರು ನೀಡುತ್ತಾ ಇರುವಂತದ್ದು. ಗಮನಿಸ್ತಾ ಇರಬಹುದು ನೀವೀಗಾಗ್ಲೇ ಒಂದು ಬಹಳ ಇಕ್ಕಟ್ಟಿನ ಪರಿಸ್ಥಿತಿ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಪಾಕಿಸ್ತಾನ ಈಗಾಗಲೇ ನಡುತ್ತಾ ಇದೆ. ಭಾರತ ಯಾವ ಸಂದರ್ಭದಲ್ಲಿ ಯುದ್ಧ ಘೋಷಣೆ ಮಾಡುತ್ತೋ ಗೊತ್ತಿಲ್ಲ. ಆದ್ರೆ ಭಾರತ ನಡೆಸ್ತಾ ಇರುವಂತ ಈ ಒಂದು ತಾಲೀಮನ್ನ ನೋಡಿ ಪಾಕಿಸ್ತಾನ ಬದರುಗುಡ್ತಾ ಇರುವಂತದ್ದು. ಆದ್ರೆ ಭಿಕ್ಷೆ ಬೇಡಿ ನಿಂತ ಪಾಕ್ಗೆ ಚೀನಾ ಟರ್ಕಿ ಸಾಥ್ ಕೊಡ್ತಾ ಇದೆ. ಇದು ಒಂದು ರೀತಿಯಾಗಿ ಭಾರತಕ್ಕೆ ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ.